ನಮಸ್ಕಾರ ಬಂಧುಗಳೇ. ನೋಡಿ, ನಾನು ಒಬ್ಬ ರೈತನಾಗಿ ಬಾಳೆ ಗಿಡಗಳನ್ನು ಬೆಳೆದಿದ್ದೇನೆ. ಹಾಗೆ ಮಧ್ಯೆ ಮಧ್ಯೆ ಏಲಕ್ಕಿ ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ. ಏಲಕ್ಕಿ ಗಿಡಗಳು ಹೀಗೆ ಕಾಣಿಸುತ್ತೆ ನೋಡಿ. ಇದು ಬಾಳೆ ಗಿಡ ಭಾಳ ಚೆನ್ನಾಗಿ ಬಂದಿದೆ. ಈಗಾಗಲೇ 2 ತಿಂಗಳ ಒಂದು ಸಸಿಗಳು. ಇದು ಏಲಕ್ಕಿ ಗಿಡ. ಇದು ಸಕಲೇಶ್ಪುರ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ ಸಿರ್ಸಿ ಅವರು, ನಮ್ಮ ಸ್ನೇಹಿತರು. ಇದು ಕಾಣಿಸ್ತಾ ಇದೆ ನೋಡಿ. ಇದು 1.5 ವರ್ಷಕ್ಕೆ ಫಸಲು ಬಿಡುತ್ತೆ ಅಂತ ಹೇಳಿದ್ದಾರೆ. ಬಾಳೆ ಅಂತೂ ಏಲಕ್ಕಿ ಬಾಳೆ. ಇದು ಏಲಕ್ಕಿ ಬಾಳೆ 1 ವರ್ಷದಲ್ಲಿ ಬಂದುಬಿಡುತ್ತೆ ಫಸಲು. ಈಗ ಜನವರಿಗೆ ನಾನು ಇದು ನಾಟಿ ಮಾಡಿದ್ದು. ಜನವರಿ 29 ನಾಟಿ ಮಾಡಿದ್ದು. ಬಹುತೇಕ 25 ಜನವರಿಗೆ ಫಸಲು ಬರುತ್ತೆ. ನೋಡಿ, ಮಧ್ಯೆ ಮಧ್ಯೆ ಏಲಕ್ಕಿಗಳು ಕಾಣಿಸ್ತವೆ ನೋಡಿ. ಒಡೆದಿದೆ, ಏಲಕ್ಕಿ ಗಿಡ ಒಡೆದಿದೆ. ನೀರು ಸಾಕಾಗಿಲ್ಲ, ಸ್ವಲ್ಪ ಈಗ ಬರ್ತಾ ಇದೆ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಬೆಂಗಳೂರಿನಲ್ಲಿದ್ದುಕೊಂಡು ಉದ್ಯಮಿಯಾಗಿದ್ದುಕೊಂಡು ಕೇವಲ ಶನಿವಾರ ಮತ್ತು ಭಾನುವಾರ ಈ 2 ದಿನಗಳು ಶ್ರಮ ಹಾಕಿ ವಾರದಲ್ಲಿ ಟ್ರೈನ್ ಪಾಸ್ ಮಾಡಿಸ್ಕೊಂಡು ಪ್ರತಿ ವಾರ ಶುಕ್ರವಾರ ನೈಟು ನಾನು ಇಲ್ಲಿಗೆ ಬಂದರೆ, ನಮ್ಮೂರಿಗೆ ಬಂದರೆ ಕರೀಕೆರೆ, ನೆಲ್ಲಿಕೆರೆ ಅಂಚೆ, ನೊಣವಿನಕೆರೆ ಹೋಬಳಿ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿಗೆ ಬಂದರೆ ಇದು ನನ್ನ ತೋಟನೇ ಜೀವಾಳ. ಈ ತೋಟಕ್ಕೆ ಎಲ್ಲಿಗೆ ನೀರು ಬೇಕು, ಎಲ್ಲಿಗೆ ಗೊಬ್ಬರ ಬೇಕು, ಇವನ್ನು ನಾನು ನೋಡೋವಂಥ ಕೆಲಸನ ನಾನು ಕಳೆದ 1 ವರ್ಷದಿಂದ ಮಾಡ್ತಾಯಿದ್ದೀನಿ. 1 ವರ್ಷದಿಂದ ಅಂತ ಅಂದರೆ ಯಾಕೆ ಅಂದರೆ, ನಮ್ಮ ತಾಯಿಯವರು, ಅವ್ರಿಗೀಗ 85-86 ವರ್ಷ, ಲಕ್ಷ್ಮೀದೇವಮ್ಮ. ಬಹಳಷ್ಟು ವಿಡಿಯೋಗಳಲ್ಲಿ ನಿಮಗೆ ಅವ್ರನ್ನ ತೋರಿಸಿದ್ದೇನೆ. ಅವರು ಕಾಯಿಲೆ ಬಿದ್ದಿದ್ದಾರೆ ಅಂದರೆ ಅವರು ವಯೋಸಹಜವಾದ ಒಂದು ಮೂಳೆ ಸವೆತ, ನರಗಳ ಸೆಳೆತ, ಇವುಗಳಿಂದ ಮನೆಯಿಂದ ಹೊರಗಡೆ ಹೋಗಲಾರದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆ ಕಾರಣಕ್ಕೆ ನಾನು ಈ ಕೆಲಸವನ್ನು ನಾನು ಕೈಗೆತ್ಕೊಂಡಿದ್ದೇನೆ, ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಹಾಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ನನ್ನ ಗೆಳೆಯರು ಯಾರೇ ಇರಲಿ, ತೋಟ ತುಡಿಕೆ ತಮಗಿದ್ರೆ ಖಂಡಿತ ಶನಿವಾರ ಭಾನುವಾರ ಬಂದು ಕೂಡ ನೀವು ಒಳ್ಳೆ ತೋಟನ ಮಾಡ್ಬೋದು ಅನ್ನೋದನ್ನು ನಿರೂಪಿಸೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ ನೋಡಿ. ಈ ಒಂದು ಸುಂದರವಾದ ತೋಟದಲ್ಲಿ ನೋಡಿ, ಕೇವಲ 15 ದಿನಗಳ ಹಿಂದೆ ಹಾಕಿದಂಥ ಒಂದು ಕರಿಬೇವಿನ ಗಿಡ ಇದು ಒಣಗೋಗ್ಬಿಟ್ಟಿತ್ತು. ಆ ಒಂದು ನರ್ಸರಿಯವನು ಇದನ್ನು ಉಚಿತವಾಗಿ ಕೊಟ್ಟ. ನಾನೊಂದಷ್ಟು ಸಪೋಟ ಅದು ಇದು ಗಿಡ ತೊಗೊಂಡಾಗ ಇದು ಫ್ರೀಯಾಗಿ ಕೊಟ್ಟ, ಒಣಗೋಗ್ಬಿಟ್ಟಿದೆ ತೊಗೊಂಡೋಗಿ ಅಂತ. ತಂದು ಹಾಕಿದ್ರೆ ಚೆನ್ನಾಗಿ ಪಲ್ಲವಿಸಿ ಬೆಳೆದಿದೆ. ಬಹುತೇಕ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಬಹುಶಃ ನಾವು ಇದರಲ್ಲಿ ಕರಿಬೇವಿನ ಸೊಪ್ಪಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಅಂತ ನನಗನ್ಸುತ್ತೆ. ಹಾಗೆ ಮುಂದೆ ಸಪೋಟ ಗಿಡ ಮತ್ತು ಸೇಬು ಗಿಡ ಕೂಡ ಹಾಕಿದ್ದೀನಿ. ಇದೆಲ್ಲ ನೀರು ನೋಡಿ, ಚೆನ್ನಾಗಿ ನೀರು ಕೊಡ್ತಾ ಇದ್ದೀವಿ. ಇಲ್ಲಿ ಈ ಕಡೆ ಏಲಕ್ಕಿ ಇದೆ, ಮತ್ತು ಈ ಕೆಳಗಡೆಯ ಜಮೀನಲ್ಲಿ, ಕೆಳಗಡೆ ಪಟ್ಟೆನಲ್ಲಿ ಇಲ್ಲಿ G9 ತಳಿಯ ಬಾಳೆನ ಹಾಕಿದ್ದೀವಿ. ಇದಕ್ಕೂ ಈಗ ನೀರು ಉಣಿಸ್ಬೇಕಾಗಿದೆ. ಪುಟಾಣಿ ಗಿಡಗಳು ನೋಡಿ, ಪುಟಾಣಿ ಗಿಡಗಳು. ಮತ್ತು ಇಲ್ಲಿ ನಾನು ಕಳೆ ತೆಗೆದಿಲ್ಲ. ಕಾರಣ ಇಷ್ಟೇ, ಅನುಭವಿ ರೈತರೊಬ್ಬರು ನನಗೆ ಸಲಹೆ ಮಾಡಿದ್ರು, ಕಳೆನ ಬೇಸಿಗೆ ದಿನದಲ್ಲಿ ತೆಗಿಬೇಡಿ ಅಂತ. ಕಾರಣ ಇಷ್ಟೇ, ಸುತ್ತಮುತ್ತ ಕಳೆ ಇದ್ದರೆ ಸಸಿ ಕೂಡ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೇಸಿಗೆಯಲ್ಲಿ ಅವರು ಕಳೆ ತೆಗಿಬೇಡಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ನಾನು ತೆಗೆದಿಲ್ಲ. ನೋಡಿ, ಇದು ಒಂದು ಸಪೋಟ ಗಿಡ ಸಪೋಟ ಅಲ್ಲ, ಇದು ಸೇಬಿನ ಗಿಡ. ಇದು ಸಪೋಟ ಗಿಡ. ನಿಂಬೆ ಗಿಡ, ಇದು ನಿಂಬೆ ಗಿಡ. ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕ್ಲಾರಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆ ಸಂಜೆ ಆಗ್ತಾಯಿದೆ. ಈ ವಿಡಿಯೋವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೇನೆ. ನೋಡಿ, ಇದು ನೀಟಾಗಿ ನೋಡಿ, ಇದು ಸಪೋಟ ಗಿಡ. ಮತ್ತೊಮ್ಮೆ ಕ್ಷಮಿಸಿ, ಇದು ಸೇಬಿನ ಗಿಡ. ಅದ್ಯಾರ್ಯಾರು ಹುಚ್ಚುತ್ತರ ವಿಡಿಯೋ ಮಾಡ್ತಾರಲ್ಲ ಆ ಥರ ಅಂತ ತಿಳ್ಕೊಬೇಡಿ ದಯವಿಟ್ಟು. ನಾನು ಪ್ರಬುದ್ಧವಾದ ವಿಡಿಯೋಗಳನ್ನೇ ನಿಮಗೆ ಕಳಿಸ್ತೀನಿ ಯಾವಾಗಲೂ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ನಮಸ್ಕಾರ. ನೋಡಿ, ಇಲ್ಲಿ ಮ್ಯಾಟ್ ಕೂಡ ಹಾಕಿದ್ದೇನೆ. ಇದು ಕಳೆದ 50 ವರ್ಷಗಳಿಂದ ಇದೊಂದು ರೀತಿ ಬಯಲು ಶೌಚಾಲಯವಾಗಿ ನಮ್ಮ ತೋಟ
ಉಪಯೋಗಿಸ್ತಾ ಇದ್ದರು. ನಾನು ಕಳೆದ 1 ವರ್ಷದಿಂದ ಸ್ವಲ್ಪ ಕಂಟ್ರೋಲ್ ತೊಗೊಂಡು ನೋಡಿ ಈ ರೀತಿ ಮಾಡಿದ್ದೇನೆ. ಖಂಡಿತ ಈಗ ಯಾರೂ ಬರ್ತಾ ಇಲ್ಲ. ಹಾಗೂ ತಿಳುವಳಿಕೆ ಹೇಳ್ತೇನೆ, ನಮ್ಮೂರಿನ ಜನರಿಗೂ ಹೇಳ್ತೀನಿ, ದಯವಿಟ್ಟು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ. ಪಿ ಡಿ ಒಗಳು ಇ ಒಗಳು ಈ ಪಂಚಾಯತ್ ರಾಜ್ ಇಲಾಖೆಯಲ್ಲೇ ಭ್ರಷ್ಟತೆ. ಒಂದೊಂದು ಮನೆಗೂ ಶೌಚಾಲಯ ನಿರ್ಮಿಸಿದ್ದೇವೆ ಅಂತ ಹೇಳಿ ಹಣವನ್ನು ಗುಳುಂ ಮಾಡಿರ್ತಾರೆ ಅವರು. ದಯವಿಟ್ಟು ನಿಮ್ಮ ಊರುಗಳಲ್ಲಿ ಇದನ್ನು, ಪಂಚಾಯಿತಿಗಳಲ್ಲಿ ಇದನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಈ ವಿಡಿಯೋನ ಶೇರ್ ಮಾಡಿ.